ಇವತ್ತು ನಮ್ಮ ಜೊತೆಗಿದ್ದಾರೆ ಜುಲೇಖಾ ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇಲ್ಲಿನ ಹಿರಿಯ ಕ್ಯಾನ್ಸರ್ ಸರ್ಜನ್ ಆಗಿರುವಂತಹ ಪ್ರೊಫೆಸರ್ ಜಲಾಲುದ್ದೀನ್ ಅಕ್ಬರ್ ಅವರು ಇವತ್ತು ನಮಗೆ ಈ ಸ್ತನದ ಕ್ಯಾನ್ಸರ್ ಕುರಿತು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ಈ ಸ್ತನದ ಕ್ಯಾನ್ಸರ್ ಅನ್ನುವಂಥದ್ದು ಭಾರತದಲ್ಲಿ ಎಷ್ಟು ಸಾಮಾನ್ಯವಾಗಿ ಕಂಡು ಬರುತ್ತೆ? ಈಗ ಭಾರತದಲ್ಲಿ ಒಂದು ವರ್ಷಕ್ಕೆ 2.5 ಲಕ್ಷ ಅಷ್ಟು ಹೊಸ ಸ್ತನ ಕ್ಯಾನ್ಸರ್ ಅನ್ನು ಹಚ್ತಾ ಇದ್ದಾರೆ. ಅದರಲ್ಲಿ ಈಗ ಒಂದು ಲೇಡಿ, ಒಂದು ಹೆಂಗಸರ ಲೈಫ್ ಟೈಮ್ ರಿಸ್ಕ್ ಅಂತ ನೋಡ್ತೇವೆ. ಒಂದು ಲೈಫ್ ಟೈಮ್ ರಿಸ್ಕಲ್ಲಿ 1 in 28 ಲೈಫ್ ಟೈಮ್ ರಿಸ್ಕ್ ಒಬ್ಬರಿಗೆ ಬರ್ಬೋದು, ಔಟ್ ಆಫ್ 28 ಫೀಮೇಲ್ಸ್. ಸೊ ಇದನ್ನು ನಾವು ಈಗ ನೋಡಿದರೆ ನಮ್ಮ ದೇಶದಲ್ಲಿ ಅರ್ಬನ್ ವರ್ಸಸ್ ರೂರಲ್. ಅರ್ಬನ್ ಅಂದರೆ ಸಿಟಿಯಲ್ಲಿ ಬದುಕುವವರು, ಅಂದರೆ ಒಂದು ಸ್ವಲ್ಪ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್. ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದು 1 in 30 ಅಂತ ಬರುತ್ತೆ. ಬೇರೆ ರೂರಲ್ಗೆ ಹೋದ ತಕ್ಷಣ ಇಟ್ ಈಸ್ 1 in 60. ರೂರಲಲ್ಲಿ ಹೋದ ತಕ್ಷಣ ಕಮ್ಮಿ ಆಗುತ್ತೆ. ಯಾಕಂದರೆ ಇದರಲ್ಲೇ ನಮಗೆ ಅರ್ಥವಾಗಬೇಕು, ಪಾರ್ಟ್ ಆಫ್ ದ ಈ ಸ್ತನ ಕ್ಯಾನ್ಸರ್ ಇದ್ದು ರಿಸ್ಕ್ ಫ್ಯಾಕ್ಟರ್ ಏನಂದರೆ ನಮ್ಮ ಲೈಫ್ ಸ್ಟೈಲ್. ಸೊ ಇವಾಗ ಏನಾಗಿದೆ ಅಂದರೆ ಲೇಡೀಸ್, ಇದು ಮೇಯ್ನಾಗಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಕಂಡು ಬರ್ತಾ ಇತ್ತು. ಈಗ ಅದೇ ರೀತಿ ನಮ್ಮ ದೇಶದಲ್ಲಿನೂ ಬರ್ತಾ ಇದೆ. ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜಸ್ ಬಂದಿದೆ. ಒಂದು ಮೊದಲೆಲ್ಲ 17-18 ಇಯರ್ಸಲ್ಲಿ ಮದುವೆ ಆಗಿ 20 ಇಯರ್ಸಲ್ಲಿ ಮಗು ಆಗುತ್ತೆ, ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ರಿಡ್ಯೂಸಿಂಗ್ ದ ರಿಸ್ಕ್ ಫ್ಯಾಕ್ಟರ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಅದಕ್ಕೆ ಓಕೆ ಏನಂದರೆ ಅಂದರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಇಟ್ಸ್ ಎ ರಿಸ್ಕ್ ಫ್ಯಾಕ್ಟರ್, ನಾಟ್ ಕಾಸ್. ಓಕೆ, ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಅಸೋಸಿಯೇಷನ್ ಈಸ್ ಮಚ್ ಹೈಯರ್ ಅಂದರೆ ಅದ್ರ ಜೊತೆ ಈಗ ಒಬ್ಬರು 100 ಬ್ರೆಸ್ಟ್ ಕ್ಯಾನ್ಸರ್ ತಗೊಂಡ್ರೆ ಅದರಲ್ಲಿ ಎಷ್ಟು ಜನರಿಗೆ ಈ ಥರ ಲೈಫ್ ಸ್ಟೈಲ್ ಇದೆ ಅವರಲ್ಲಿ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಸೊ 25 ಇಯರ್ಸ್ ನಂತರ, ಬಿಫೋರ್ 25 ಇಯರ್ಸ್ ಫಸ್ಟ್ ಮಗು ಆದರೆ ಆರ್ ಫುಲ್ ಪ್ರೆಗ್ನೆನ್ಸಿ ಆದರೆ ಇಟ್ ರೆಡ್ಯೂಸಸ್ ದ ರಿಸ್ಕ್. ಆಫ್ಟರ್ ದ ಏಜ್ ಆಫ್ 30 ಇಫ್ ಯು ಹ್ಯಾವ್ ಎ ಚೈಲ್ಡ್ ಇಟ್ ಇನ್ಕ್ರೀಸಸ್ ದ ರಿಸ್ಕ್. ಬ್ರೆಸ್ಟ್ ಕ್ಯಾನ್ಸರ್ ಬರಬೇಕಂತ ಏನಿಲ್ಲ, ಬಟ್ ದೇರ್ ಇಸ್ ಎನ್ ಇನ್ಕ್ರೀಸ್ ಇನ್ ದ ರಿಸ್ಕ್ ಫ್ಯಾಕ್ಟರ್. ಮತ್ತು ಡಯಟ್ರಿ ಹ್ಯಾಬಿಟ್ಸ್ ಅಂದರೆ ಈಗ ಹೈ ಫ್ಯಾಟಿ ಫುಡ್, ಅರ್ಲಿ ಸ್ಟಾರ್ಟಿಂಗ್ ಆಫ್ ಓರಲ್ ಪಿಲ್ಸ್, ಮತ್ತು ಆಲ್ಕೋಹಾಲ್, ಸ್ಮೋಕಿಂಗ್, ಇದೆಲ್ಲ adding to the risk factors which little more common among the western lifestyles. ಈಗ ಅದು ಸ್ಲೋ ಆಗಿ ನಮ್ಮ ದೇಶದಲ್ಲಿನೂ ಕಂಡು ಬರ್ತಾ ಉಂಟು. ಅದಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಅಂದರೆ ಸ್ಲೈಟ್ ಇನ್ಕ್ರೀಸ್. ಅವರಷ್ಟೇ ಇಲ್ಲ, ಅವರು 1 in 8. ನಮ್ಮ ದೇಶದಲ್ಲಿ ಈಗ 30-35ರಲ್ಲಿ ಒಂದು ಹುಡುಗಿಗೆ ಬರ್ಬೋದು, ಅಂದರೆ ಆಲ್ಮೋಸ್ಟ್ 1/4 ಕಮ್ಮಿ ಅವ್ರಿಗಿಂತ. ಆದರೂ ನಮ್ಮ ಪಾಪ್ಯುಲೇಷನ್ ಸೈಜಿಂದ ಇಟ್ ಬಿಕಮ್ಸ್ ಎ ಲಾರ್ಜ್, ದೊಡ್ಡ ನಂಬರ್ಸ್ ಆಗುತ್ತೆ. ಯಾಕೆಂದರೆ ಅದಕ್ಕೆ ವರ್ಷಕ್ಕೆ 2.5 ಲಕ್ಷ ಅಷ್ಟು ಹೊಸ ಬ್ರೆಸ್ಟ್ ಕ್ಯಾನ್ಸರ್ ಕಂಡು ಬರ್ತದೆ. ಮತ್ತು ಇನ್ನೊಂದೇನೆಂದರೆ ಅರ್ಲಿ ಮೆನಾರ್ಕಿ ಬೈ ದಿ ಏಜ್ ಆಫ್ 10, 11, 12 ಅಂದರೆ ಪೀರಿಯಡ್ಸ್ ಬೇಗ ಸ್ಟಾರ್ಟ್ ಆದರೆ ಬೈ ದ 11-12 ಇಯರ್ಸ್, ಆವಾಗ ದ ರಿಸ್ಕ್ ಫ್ಯಾಕ್ಟರ್ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. ಮೂರನೇದು ಕಂಟಿನ್ಯೂಸ್ 2-3 ಮಂತ್ಸ್ ಪ್ರೆಗ್ನೆನ್ಸಿ ಮತ್ತು ಅಬಾರ್ಟ್ ಆಗಿ 2-3 ಮಂತ್ಸ್ ಪ್ರೆಗ್ನೆಂಟ್ ಆಗಿ ಅಬಾರ್ಟ್ ಆದ್ರೂ ಇಟ್ ಕ್ಯಾನ್ ಇನ್ಕ್ರೀಸ್ ದ ರಿಸ್ಕ್ ಫ್ಯಾಕ್ಟರ್. ಅದಕ್ಕೆ ಫುಲ್ ಪ್ರೆಗ್ನೆನ್ಸಿ ಈಸ್ ದ ಪ್ರೊಟೆಕ್ಷನ್. ಆವಾಗ ಫುಲ್ ಪ್ರೊಟೆಕ್ಷನ್ ಯಾಕಂದರೆ ಬ್ರೆಸ್ಟ್ ಡೆವಲಪ್ಮೆಂಟ್, ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಆಗೋದು ಒನ್ಸ್ ದ ಪರ್ಸನ್ ಬಿಕಮ್ಸ್ full 9 months pregnant or 8 months. That by 8 months full pregnancy breast development is complete. Breast development is never complete till a lady becomes fully pregnant. So an immature breast ge chances of getting cancer is higher than a mature breast. ಆಮೇಲೆ ಅವ್ರ ಡಯಟ್ರಿ ಹ್ಯಾಬಿಟ್ಸ್, ಲೇಟ್ ಪ್ರೆಗ್ನೆನ್ಸಿ, ಆಮೇಲೆ ದಿಸ್ ಆರ್ ಲೇಟ್ ಮೆನೋಪಾಸ್ ಅಂದರೆ ಬಿಯಾಂಡ್ 50 ವರ್ಷ ನಂತರನೂ ಪೀರಿಯಡ್ಸ್ ಸ್ಟಾಪ್ ಆಗೋದು. ಆಫ್ಟರ್ 50, 52, 54 ಆದರೆ ಹಾಗಂದರೆ ಇವರಿಗೆ ಅರ್ಲಿ ಮೆನಾರ್ಕಿ ಅಂದರೆ ಒಂದು 11 ಇಯರ್ಸಲ್ಲಿ ಸ್ಟಾರ್ಟ್ ಆಗಿ ಲೇಟಾಗಿ ಆದರೆ ದಟ್ ಮೀನ್ಸ್ ಅವರ್ ಬಾಡಿ ಈಸ್ ಎಕ್ಸ್ಪೋಸ್ಡ್ ಟು, ಅಂದರೆ ಬೇಸಿಕಲಿ ಬ್ರೆಸ್ಟ್ ಕ್ಯಾನ್ಸರ್ ಏನಂದರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅಂದರೆ ಫೀಮೇಲ್ ಹಾರ್ಮೋನ್ಸ್, ಅದು ಇಂಗ್ಲೀಷಲ್ಲಿ ಈಸ್ಟ್ರೋಜನ್ ಹಾರ್ಮೋನ್, ಪ್ರೊಜೆಸ್ಟ್ರಾನ್, ಇದು ಇವ್ರ ಬಾಡಿಯಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇರ್ತದೆ ಅವರ ಸೈಕಲ್ ಮೇಲೆ. ಅದು ಅದಕ್ಕೆ ಯಾವಾಗಲೂ ನಾವು ಹೇಳ್ತೇವೆ, ಹೆಂಗಸರು ಸ್ವಲ್ಪ ಕೆಲವೊಮ್ಮೆ ಮೂಡ್ ಆಫ್ ಆಗಿರ್ತಾರೆ, ಕೆಲವೊಮ್ಮೆ ಹ್ಯಾಪಿಯಾಗಿರ್ತಾರೆ. ಇದು ಸ್ವಲ್ಪ ಅವರ ಹಾರ್ಮೋನ್ ಚೇಂಜಸ್ಸಿಂದ ಈ ಥರ
ಇದಿರುತ್ತೆ. ಅದೇ ಥರ ಅವರ ಬ್ರೆಸ್ಟ್ ಚೇಂಜಸ್ಸೂ ಇರುತ್ತೆ. ಸೊ ಆ ಚೇಂಜಸ್ಸಿಂದ ಈ ಲಾಂಗ್ ರಿಪೀಟೆಡ್ ಪೀರಿಯಡ್ಸ್, ಲಾಂಗ್ ಸ್ಟಾರ್ಟಿಂಗ್ ಅರ್ಲಿ, ಲಾಂಗ್ 50 years ನಂತರ ಶಾರ್ಟ್ ಪೀರಿಯಡ್ಸ್ ಆಲ್ ಆ್ಯಡ್ಸ್ ಸ್ಲೈಟ್ಲಿ, ಅಂದರೆ ಆಗಬೇಕಂತ ಏನಿಲ್ಲ, ಭಯಪಡಬಾರ್ದು ಯಾರ ಇಂಥರ ಇದ್ದರೆ, ಬಟ್ ಸ್ಲೈಟ್ ಇನ್ಕ್ರೀಸ್ ಇನ್ ದ ರಿಸ್ಕ್ ಫ್ಯಾಕ್ಟರ್ಸ್. ಆ ಥರ ಒಂದು ಇದ್ದರೆ ದೇ ಹ್ಯಾವ್ ಟು ಬಿ ಸ್ವಲ್ಪ ಅಲರ್ಟಾಗಿ ಗಮನಕ್ಕೆ ಬೇಗ ಏನಾದರೂ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಕೊಂಡು ಏನಾದರೂ ಡೌಟ್ ಇದ್ದರೆ ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡಬೇಕು. ಇದು ಯಾಕೆ ಹೇಳೋದಂದರೆ, ಬ್ರೆಸ್ಟ್ ಕ್ಯಾನ್ಸರ್ ಇವಾಗ ಬೇಗ ಪತ್ತೆ ಹಚ್ಚಿದರೆ, ಅರ್ಲಿ ಸ್ಟೇಜ್ ಹೇಳ್ತೇವೆ, 1 or 2, ಇಟ್ ಈಸ್ more than 90% ಕ್ಯೂರೇಬಲ್. ಸ್ವಲ್ಪ ಲೇಟಾಗಿ ಬಂದ್ರೂ ಕ್ಯೂರ್ ಇಲ್ಲ ಅಂತ ಏನಿಲ್ಲ, ಬಟ್ ಬೇಗ ಬಂದರೆ ಕ್ಯೂರ್ ಸಾಧ್ಯವಿದೆ. ಬ್ರೆಸ್ಟನ್ನು ಉಳಿಸ್ಬೋದು, ಸಿಂಪಲ್ ಸರ್ಜರಿ ಮತ್ತು ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್ ಇರಲ್ಲ, ಆ್ಯಂಡ್ ಪೇಷಂಟ್ ವಿದಿನ್ 3 to 4 months ಬ್ಯಾಕ್ ಟು ನಾರ್ಮಲ್. ಹೌದು, ನಾರ್ಮಲ್ ಅಲ್ಲ, ಈವನ್ ಬ್ರೆಸ್ಟ್, ನನ್ನ ತುಂಬ ಪೇಷಂಟ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಮಾಡಿ ಟ್ರೀಟ್ಮೆಂಟ್ ಮಾಡಿದ ನಂತರ ತಿರ್ಗಾ ಹೋಗಿ ಮಗು ಹಿಡ್ಕೊಂಡು ಬಂದಿದ್ದಾರೆ. ಡಾಕ್ಟರ್, ಈಗ ತಾವು ಹೇಳಿದ್ರಿ ಡಯಟ್ರಿ ಹ್ಯಾಬಿಟ್ಸ್ ಅಂತ ಹೇಳಿ. ಹಾಗಾದರೆ ಈಗ ಮುಖ್ಯವಾಗಿ ಕಾಡುವಂಥ ಪ್ರಶ್ನೆ, ಯಾವ ರೀತಿಯಾದಂತಹ ಆಹಾರಗಳು ಈ ಕ್ಯಾನ್ಸರ್ ಆಗಲಿಕ್ಕೆ ಕಾರಣ ಆಗ್ತದೆ ಅನ್ನೋಂಥದ್ದು? ಕ್ಯಾನ್ಸರ್ ಆಗಲಿಕ್ಕೆ ಕಾರಣ ಅಂತ ಏನು ಆಗಿಲ್ಲ, ರಿಸ್ಕ್ ಕ್ಯಾನ್ ಬಿ ಇನ್ಕ್ರೀಸ್ಡ್. ಸೊ ಯಾವಾಗಲೂ ನಾವು ಈಗ ಅಂದ್ಕೊಳ್ಬೇಕು ಇದು ತಿಂದ ತಕ್ಷಣ ಕ್ಯಾನ್ಸರ್ ಬರ್ತದೆ ಅಂತ ಏನಿಲ್ಲ. ಈಗ ನಾವು ಈಗ ಸಿಂಪಲ್ ಎಕ್ಸಾಂಪಲ್, ಎಲ್ಲರ ಸ್ಮೋಕರ್ಸಿಗೆ ಕ್ಯಾನ್ಸರ್ ಬರಬೇಕಂತ ಇಲ್ಲ. ಅದೇ ಥರ ಕೊರೋನಾ ಆದಾಗ ಎಲ್ಲರೂ ಸತ್ತಿಲ್ಲ ಕೊರೋನಾದವರು. ಆ ಥರ ಬಾಡಿಗೆ ಎಲ್ಲರಿಗೆ ಬೇರೆ ಬೇರೆ ಟೈಪ್ ಇದು ಇಮ್ಯುನಿಟಿ ಪವರ್ ಇರುತ್ತೆ ಫೇಸ್ ಮಾಡೋಕ್ಕೆ. ಬಟ್ ಇನ್ ಜನರಲ್ ಈಗ ಸ್ಮೋಕರ್ಸಲ್ಲಿ ಕ್ಯಾನ್ಸರ್ಸ್ ಜಾಸ್ತಿ ಕಂಡು ಬರ್ತದೆ. ಅದೇ ಥರ ವೆನ್ ಯುವರ್ ಡಯಟ್ರಿ ಫುಡ್ಡಲ್ಲಿ ಇಫ್ ಯು ಆರ್ ಕೇರ್ಫುಲ್ ವಿತ್ ಯುವರ್ ಡಯಟ್, ರಿಸ್ಕ್ ಫ್ಯಾಕ್ಟರ್ಸ್ ವಿಲ್ ರಿಡ್ಯೂಸ್. ಕ್ಯಾನ್ಸರ್ಗೆ ಬರೀ ಒಂದೇ ಕಾರಣ ಇರೋದಿಲ್ಲ, ಮಲ್ಟಿಪಲ್ ರೀಸನ್ಸ್ ಇರ್ತದೆ. ಸೊ ಫುಡ್ಡಲ್ಲಿ ನಾವು ಮೊದಲೆಲ್ಲ ಯಾವಾಗ ಥರ ಊಟ ಮಾಡ್ತಾಯಿದ್ವಿ ಅಂದರೆ, ನಾವು ಸಣ್ಣದಿರುವಾಗ ಒಂದು ಮಾಂಸ ಆಗಲಿ, ಹೈ ಫ್ಯಾಟಿ ಫುಡ್ಡು, ಇಲ್ಲಾಂದರೆ ಬೇಕರಿ ಐಟಮ್ಸ್, ಸ್ವೀಟ್ಸ್, ಚಾಕ್ಲೇಟ್ಸ್, ಡೈರಿ ಪ್ರಾಡಕ್ಟ್ಸ್ ಇಷ್ಟೊಂದು ಸಿಗ್ತಾ ಇರಲಿಲ್ಲ. ಇಟ್ ವಾಸ್ ಮಿನಿಮಮ್. ಇಟ್ ವಾಸ್ ವೆನ್ ಇಟ್ ಇಸ್ ರಿಕ್ವೈರ್ಡ್, ಇಟ್ ಆಸ್ ಅ ಸ್ಪೆಷಲ್ ಒಕೇಶನ್. ಈಗ ದಿನ ಫ್ರಿಜ್ಜಲ್ಲಿರುತ್ತೆ, ಅಲ್ಲಿರುತ್ತೆ. ಆ್ಯಂಡ್ ಮೂರನೇದು ವಾಟ್ ಐ ಫೀಲ್ ಇಸ್ ಎವ್ರಿಥಿಂಗ್ ಇಸ್ ಪ್ಯಾಕೇಜ್ಡ್ ಫುಡ್ಸ್. ಈಸಿಯಾಗಿದೆ, ಪ್ಯಾಕೆಟ್ ತೆಗೆದು ತಿನ್ಬಿಡೋದು. ಸೊ ದೀಸ್ ಆರ್ ಆಲ್ ನಮಗೆ ಒಂದು ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ ಕ್ಯಾನ್ಸರಿಗೆ. ಆ್ಯಂಡ್ ಡಯಟ್ ಈಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್. ಏನಂದರೆ ಡಯಟ್ ನಮಗೆ ಅದ್ರ ಮೇಲೆ ಸ್ಟಡಿ ನಡೆಸಲಿಕ್ಕೂ ಆಗೋದಿಲ್ಲ, ಯಾವ ಡಯಟಿಂದ ಬರ್ಬೋದು, ಯಾವ ಡಯಟಿಂದ ಬರೋದಿಲ್ಲ ಅಂತ. ಬಟ್ ನಾವು ಯಾವುದನ್ನು ನೋಡಬೇಕಂದ್ರೆ, ಹೌ ಅವರ್ ಲೈಫ್ ಸ್ಟೈಲ್ ಹ್ಯಾಸ್ ಚೇಂಜ್ಡ್. ಆ ಚೇಂಜ್ ಮೇಲೆ ಆ್ಯಂಡ್ ವಾಟ್ ಹ್ಯಾಸ್ ಚೇಂಜ್ಡ್, ಏನು ಚೇಂಜ್ ಆಗಿದೆ. ನಾವು ಮೊದಲಿಗೆ ನಮ್ಮ ಡಯಟ್ ಇತ್ತು ಒಂದು 30 ವರ್ಷ ಹಿಂದೆ, ಅಲ್ಲಿ 40 ವರ್ಷ ಹಿಂದೆ. ಈಗ ನಮ್ಮ ಡಯಟ್ ಹೇಗಿದೆ, ನಮ್ಮ ಫುಡ್ದು ಸೋರ್ಸ್ ಹೇಗೆ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಯಾವ ಥರ ಟ್ರಾನ್ಸ್ಪೋರ್ಟೇಷನ್ ಆಗ್ತಾಯಿದೆ, ಯಾವ ಥರ ಬೆಳೆಸ್ತಾ ಇದ್ದಾರೆ, ಇದೆಲ್ಲ ಕಾರಣವಾಗಿರ್ಬೋದು. ಯಾಕಂದರೆ ನಾವು ಈಗ ಬರೀ ನಾನು ಬ್ರೆಸ್ಟ್ ಕ್ಯಾನ್ಸರ್ ಮಾತ್ರ ಮಾತಾಡೋದಿಲ್ಲ, ಎಲ್ಲ ಟೈಪ್ ಕ್ಯಾನ್ಸರ್ ನಾವು ಈಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕೆಂದರೆ ಡಯಟ್ರಿ ಚೇಂಜಸ್ ಇಸ್ ದ ಮೋಸ್ಟ್. ಒಂದು ಬ್ರೆಸ್ಟ್ ಕ್ಯಾನ್ಸರ್, ಫೀಮೇಲ್ಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್, 3 ಕ್ಯಾನ್ಸರ್ ಮೊದಲು ಹಾಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕ್ಯಾನ್ಸರ್ ಆಫ್ ದ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಕಮ್ಮಿ ಆಗ್ತಾ ಇದೆ. ಯಾವ ಕಾರಣಕ್ಕೆ ಇದು? ಅದು ಯಾಕೆ ಕಾರಣಕ್ಕೆ ಅಂದರೆ, ಒಂದನೇದು ಪರ್ಸನಲ್ ಹೈಜೀನ್ ಹ್ಯಾಸ್ ಇಂಪ್ರೂವ್ಡ್, ಆಫ್ access to better washrooms, toilets, everything. 2, better awareness of sexual relationship ಮತ್ತು ಬ್ಯಾರಿಯರ್ಸ್. ಇದರಿಂದ ವಿ ಆರ್ ಸೀಯಿಂಗ್ ಲೆಸ್ ನಂಬರ್ ಆಫ್ ಕ್ಯಾನ್ಸರ್ ಸರ್ವಿಕ್ಸ್ ಅಮಂಗ್ ದ ಅರ್ಬನ್ ಪೀಪಲ್. ರೂರಲಲ್ಲಿ ಇನ್ನೂ ಇದೆ. ಆ್ಯಂಡ್ ಈಗ ಅದಲ್ಲದೆ ಈಗ HPV ವ್ಯಾಕ್ಸಿನ್ ಅಂತ ಡ್ರೈವ್ ಮಾಡ್ತಾ ಇದೆ ಗೌರ್ಮೆಂಟ್. ಸೊ HPV ವ್ಯಾಕ್ಸಿನ್ ಒಂದ್ಸಲ ಈವನ್ ಒಂದು 60-70% ಕವರಪ್ ಮಾಡಿದರೆ, ಇನ್ನೊಂದು 20-30 ವರ್ಷದಲ್ಲಿ ಯು ವಿಲ್ ಹಾರ್ಡ್ಲಿ ಸಿ ಕ್ಯಾನ್ಸರ್ ಸರ್ವಿಕ್ಸ್ ನಿಯರ್ಲಿ ಒಂದು 5%, 4% ಇರ್ಬೋದು. ಈಗ ಅಟ್ ಪ್ರೆಸೆಂಟ್ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಕ್ಯಾನ್ಸರ್ ಆಫ್ ದ ಸರ್ವಿಕ್ಸ್ ಒಂದೇ ನಂಬರಲ್ಲಿದೆ. ಯಾಕೆಂದರೆ ರೂರಲ್ ಜನರಲ್ಲಿ ಕ್ಯಾನ್ಸರ್ ಸರ್ವಿಕ್ಸ್ ಜಾಸ್ತಿ ಇದೆ, ಬ್ರೆಸ್ಟ್ ಅರ್ಬನ್ ಜನರಲ್ಲಿ ಜಾಸ್ತಿ ಇದೆ. ಡಾಕ್ಟರ್, ಈ ಸ್ತನದ ಕ್ಯಾನ್ಸರ್ ಅನ್ನುವಂಥದ್ದು ಆನುವಂಶಿಕವಾಗಿ ಬರುವಂಥ ಸಾಧ್ಯತೆ ಇದೆಯಾ? ಹೌದು, ಅದು 10% ಆಫ್ ದ ಬ್ರೆಸ್ಟ್ ಕ್ಯಾನ್ಸರ್ ಆ ಥರ ಬರುವ ಚಾನ್ಸಸ್ ಇದೆ. ಅದಕ್ಕೆ ಯಾರಿಗೆ ಬರುವ ಚಾನ್ಸಸ್ ಅಂದರೆ ನಾವು ಯಾವಾಗ ನೋಡಬೇಕು, ಈಗ ತಾಯಿ ಈಗ 40-30 ಇಯರ್ಸಲ್ಲಿ ಬಂತು,
ಬ್ರೆಸ್ಟ್ ಕ್ಯಾನ್ಸರ್ ಅಂಥವರಿಗೆ ಲೇಡಿಗೆ ಬಂದರೆ ಅಂಥವರನ್ನು ನಾವು ಚೆಕ್ ಮಾಡ್ತೇವೆ. ಅದರಲ್ಲಿ ಒಂದು ಬ್ರಾಕಾ ಜೀನ್ಸ್ ಅಂತ ಇದೆ. ಈ ಸ್ಪೆಸಿಫಿಕ್ ಜೀನ್ ಇದ್ದರೆ ದೇರ್ ಈಸ್ ಅ ಹೈ ಚಾನ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಓವೇರಿಯನ್ ಕ್ಯಾನ್ಸರ್ ಎರಡು. ಈಗ ಅದಿದ್ದರೆ 35, 40 or 50 ಒಳಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು. ಅದು ಬ್ರೆಸ್ಟ್ ಕ್ಯಾನ್ಸರ್ ಬರದಿದ್ದರೆ ಆಮೇಲೆ ಇಂದು ಅವ್ರು ಮುಂದಕ್ಕೆ ಹೋದರೆ ಓವೇರಿಯನ್ ಕ್ಯಾನ್ಸರ್ ಬರ್ಬೋದು. ಒಂದು ಹಾಲಿವುಡ್ ಆ್ಯಕ್ಟ್ರೆಸ್ ಅಂತ ಇದ್ದರು, ಅಂಜಲಿನಾ ಜಾಲಿ ಅಂತ. ಅವರು ಇದನ್ನು ಟೆಸ್ಟ್ ಮಾಡಿ ನೋಡಿದರೆ ಅವರು ಬ್ರಾಕಾ ಪಾಸಿಟಿವ್ ಇದ್ದರು. ಅದಕ್ಕೆ ಅವ್ರು ಬೇಗ ಹೋಗಿ ಅವರ 2 ಸ್ತನವನ್ನು ಸರ್ಜರಿ ಮಾಡಿ ತೆಗೆದು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡಿ ಇಟ್ಲು. ಇದರಿಂದ ಅವಳದು ಬ್ರೆಸ್ಟ್ ಕ್ಯಾನ್ಸರ್ ಆಗುವ ಚಾನ್ಸಸ್ಸನ್ನು 98% ಕಮ್ಮಿ ಮಾಡಿದ್ರು. ಓಕೆ, ಸೊ ಇದನ್ನು ಏನು ಹೇಳೋದಂದರೆ ಪ್ರಿವೆಂಟಿವ್. ಆಮೇಲೆ ಅವಳಿಗೆ ಇನ್ನು ಬ್ರೆಸ್ಟ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡಿ ಒಂದು 45-50 ಆಗುವಾಗ ಓವರಿಯನ್ ಕ್ಯಾನ್ಸರ್ ಬರುವ ಚಾನ್ಸಸ್ ಇದೆ, ಅಂದರೆ ಅಂಡಾಂಶ ಕ್ಯಾನ್ಸರ್ ಬರುವ ಚಾನ್ಸಸ್ ಇದೆ. ಸೊ ಆವಾಗ ಅದನ್ನು ಹೋಗಿ ಲ್ಯಾಪ್ರೋಸ್ಕೋಪಿಯಲ್ಲಿ ಅಂಡಾಂಶನೂ ತೆಗೆದು ಬಿಡ್ತಾಳೆ. ದೆನ್ ದೇ ವಿಲ್ ಗೋ ಫಾರ್ ರಿಪ್ಲೇಸ್ಮೆಂಟ್ ಆಫ್ ಹಾರ್ಮೋನ್. ಅವ್ರ ಬಾಡಿಯಲ್ಲಿ ದೇ ವಿಲ್ ಮ್ಯಾನೇಜ್ ವಿತ್ ಸ್ಟ್ರಿಕ್ಟ್ ಡಯಟ್ ಆ್ಯಂಡ್ ಇದು. ಸೊ ಅವರು ದೇ ವಿಲ್ ಮ್ಯಾನೇಜ್ ಈವನ್ ಓವೇರಿಯನ್ ಕ್ಯಾನ್ಸರ್ ಬರೋ ಮೊದಲೇ ಅದನ್ನು ತೆಗೆದುಬಿಡ್ತಾರೆ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸೊ ನನ್ನ ಪ್ರೈವೇಟ್ ಪ್ರಾಕ್ಟೀಸಲ್ಲೇ ನಾನು ಒಂದು 2002-03 ಆಪ್ರೇಟ್ ಮಾಡಿದ್ದು ಒಂದು ಪೇಷಂಟ್. ಅವಳಿಗೆ 27 ವರ್ಷದಲ್ಲಿ ಕಣ್ಣೂರು ಕೇರಳದಿಂದ ಬಂದವರು, ಅಡ್ವಾನ್ಸ್ ಸ್ಟೇಜ್ ಬ್ರೆಸ್ಟಲ್ಲಿದ್ದರು. ಸರ್ಜರಿ ಮಾಡಿ ಕೀಮೊಥೆರಪಿ ಎಲ್ಲ ಕೊಟ್ಟು ಗುಣವಾದ ಆ ಹೆಂಗಸು ಅವಳ ಮಗಳನ್ನು ಹಿಡ್ಕೊಂಡು ಅವಳಿಗೆ 27 ಇಯರ್ಸ್ ಆಗುವಾಗ ಬಂದಳು. ಆವಾಗ 25 ವರ್ಷ ಮೊದಲು ನಮ್ಮ ಹತ್ರ ಈ ಟೆಸ್ಟಿಂಗ್ ಇರಲಿಲ್ಲ ಬ್ರಾಕಾ. ಮಗಳಿಗೆ ನಾನು ಮಾಡಿ ನೋಡಿದರೆ ಮಗಳು ಪಾಸಿಟಿವ್. ಸೊ ಅಮ್ಮನಿಗೆ ಇತ್ತು ಆ ಪಾಸಿಟಿವಿಟಿ. ಸೊ ಮಗಳಿದ್ದ 2 ಬ್ರೆಸ್ಟನ್ನು ಕ್ಯಾನ್ಸರ್ ಆಗಿತ್ತು, 2 ಬ್ರೆಸ್ಟಲ್ಲಿ ಗಡ್ಡೆ ಇತ್ತು. ಅದನ್ನು ತೆಗೆದುಬಿಟ್ಟು ರೀಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟು ಅವಳಿಗೆ ಫಾಲೋಅಪಲ್ಲಿದ್ದಾರೆ. ಸೊ 5% to 10% ಆಫ್ ದ ಬ್ರೆಸ್ಟ್ 10% ಆಫ್ ದ ಬ್ರೆಸ್ಟ್ ಕ್ಯಾನ್ಸರ್ಸ್ ಆರ್ ಹೆರಿಡಿಟ್ರಿ. ಸೊ ಯಾರು ಹೆರಿಡಿಟ್ರಿ ಅಂದರೆ ಯಂಗ್ ಏಜ್ ಪೇಷಂಟ್ಸ್ ಆರ್ ಮೋರ್ ಲೈಕ್ಲಿ ಟು ಹ್ಯಾವ್ ಹೆರಿಡಿಟ್ರಿ ಅಂತ ಹೇಳ್ತೇವೆ. ಡಾಕ್ಟರ್, ಈಗ ಈ ಸ್ತನದ ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳು ಅಂತ ಏನಾದರೂ ಇರ್ತದೆ? ಅಂದರೆ ಈ ಲಕ್ಷಣಗಳು ಈ ಸ್ತನದ ಕ್ಯಾನ್ಸರ್ದೆ ಅಂತ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ? ಹೌದು, ಆರಂಭವಾಗಿ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಮಾಡ್ತಾ ಇರಬೇಕು. ಅದು ಬೈ ದಿ ಏಜ್ ಆಫ್ 20 ಇಯರ್ಸಲ್ಲೇ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಅವರು ಫಿಕ್ಸ್ ಮಾಡಬೇಕು ಡೇಟ್ಸ್. ಜಸ್ಟ್ ಪೀರಿಯಡ್ಸ್ ಆಗಿ 1 ವಾರದೊಳಗೆ ಒಂದು ಟೆಸ್ಟಿಂಗ್ ಮಂತ್ಲಿ ಒನ್ಸ್. ಹೇಗೆ ಮಾಡೋದು? ಅದು ಅವರು ಮಿರರ್ ಮುಂದೆ ನಿಂತ್ಕೊಂಡು ಸ್ವಂತ ನೋಡಬೇಕು. ಅವ್ರ ಬ್ರೆಸ್ಟ್ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಅದರಲ್ಲಿ ಎಲ್ಲಾದರೂ ಗಡ್ಡೆ ಕಂಡು ಬಂದರೆ, ಇಲ್ಲ ದಪ್ಪವಾಗಿ ಕಂಡು ಬಂದರೆ, ಇಲ್ಲದ್ರ ತುಟಿ ಒಳಗೆ ಹೋದರೆ, ಇಲ್ಲದರ ಚರ್ಮ ಒಳಗೆ ಎಳೆದಾಗಿದ್ದರೆ, ಇಲ್ಲ ತುಟಿಯಿಂದ ರಕ್ತ ಇಲ್ಲದ್ರೆ ಏನೋ ಡಿಸ್ಚಾರ್ಜ್ ಇದ್ದರೆ, ಇದು ಅಂತ ಅಂದರೆ ಅರ್ಲಿಸ್ಟ್ ಇದು. ಆವಾಗ ಹೋಗಿ ಚೆಕಪ್ ಮಾಡಿ ಅದು ಏನು ಇಲ್ಲ ಅಂತ ಮಾಡಿ ಬರಬೇಕು. ಡಾಕ್ಟರ್ಸ್ ನೋಡಿಬಿಟ್ಟು ಏನಿಲ್ಲ ಹೆದರಬೇಡ ಅಂತ ಕಳಿಸ್ಬಿಡ್ತಾರೆ ಸಮ್ಟೈಮ್. ಯಾಕೆಂದರೆ ಈ ಯಂಗ್ ಪೇಷಂಟ್ಸ್ ಇರುವಾಗ 25, 30, 35 ಇರುವಾಗ ಯೂಸ್ಲಿ ಡಾಕ್ಟರ್ಸ್ ಆ ಏಜಲ್ಲಿ ಬರುವ ಚಾನ್ಸಸ್ ಕಮ್ಮಿ. ಅಂದರೆ ಬರಲ್ಲ ಅಂತ ಏನಿಲ್ಲ, ಬಟ್ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಆವಾಗ ಅವರನ್ನು ಕಾನ್ಫಿಡೆನ್ಸ್ ಕೊಟ್ಟು ಕಳಿಸ್ಬಿಡ್ತಾರೆ. ಬಟ್ ಆಲ್ವೇಸ್ ಆವಾಗ ಅಂಥ ಪೇಷಂಟ್ಸ್ ವಿ ಹ್ಯಾವ್ ಟು ಗೆಟ್ ಯಾವುದಾದ್ರೂ ಒಂದು ಅಲ್ಟ್ರಾಸೌಂಡ್ ಬ್ರೆಸ್ಟ್ ಅಂತ ಇದೆ, ಆ ಸ್ಕ್ಯಾನ್ ಒಂದು ಮಾಡಿ ಒಳ್ಳೆ ಕಡೆಯಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿ ಪಕ್ಕಾ ಮಾಡಬೇಕು ಏನಿಲ್ಲ ಅಂತ. ಸೊ ಆಲ್ವೇಸ್ ವೆನ್ ದೇರ್ ಇಸ್ ಅ ಡೌಟ್, ಆ ಡೌಟ್ ಅದು 100% ಏನಿಲ್ಲ ಅಂತ ಮಾಡಿ ವಿ ಶುಡ್ ಹ್ಯಾವ್ ಕಾನ್ಫಿಡೆನ್ಸ್. ಡಾಕ್ಟರ್, ಈಗ ಚೆಕಪ್ ಮಾಡುವಾಗ ಅಲ್ಲಿ ರೋಗ ಪತ್ತೆ ಆಯಿತು, ಪತ್ತೆ ಆದ ನಂತರ ಅದರಲ್ಲಿ ಬೇರೆ ಬೇರೆ ಹಂತಗಳನ್ನು ನಿರ್ಧರಿಸ್ತೀರಾ ಹೇಗೆ? ಪೇಷಂಟ್ ಬಂದ ತಕ್ಷಣ ಅಂದರೆ ಗಡ್ಡೆ ಇಟ್ಕೊಂಡು ಡಾಕ್ಟ್ರೇ ಗಡ್ಡೆ ಆಗಿದೆ ಏನು ಮಾಡಬೇಕಂತ ಬಂದ ತಕ್ಷಣ ಅದನ್ನು ಫಸ್ಟ್ ನಾವು ಟೆಸ್ಟ್ ಮಾಡ್ತೇವೆ. ಟೆಸ್ಟ್ ಮಾಡಿ ಅದು ಕ್ಯಾನ್ಸರ್ ಇಲ್ಲೋ ಅಂತ ನಾವು ಪ್ರೂವ್ ಮಾಡ್ತೇವೆ. ಪ್ರೂವ್ ಮಾಡಲಿಕ್ಕೆ 3 ಇದೆ. ಒಂದು ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್, ಅಂದರೆ ಡಾಕ್ಟರ್ಸ್ ಟೆಸ್ಟ್ ಮಾಡಿ ನೋಡಿ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಇರ್ಬೋದು ಇಲ್ಲದಿದ್ದು. ಕೆಲವು ಇನ್ ಬಿಟ್ವೀನ್ ಇರ್ತದೆ, ನಾವು ಕಾನ್ಫಿಡೆಂಟಾಗಿ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಅದನ್ನು ಬಯೋಪ್ಸಿ ಮಾಡ್ತೇವೆ, ಸೂಜಿ ಟೆಸ್ಟು. ಸೂಜಿ ಟೆಸ್ಟಲ್ಲಿ ಪ್ರೂಫ್ ಮಾಡಬೇಕು ಯಾವ ಟೈಪ್ ಕ್ಯಾನ್ಸರ್ ಇದ್ದರೆ ಕ್ಯಾನ್ಸರ್ ಇಲ್ಲ ಅಂದರೆ ಕ್ಯಾನ್ಸರ್ ಇಲ್ಲ, ಕ್ಯಾನ್ಸರ್ ಬಂದರೆ ಅದರದ್ದು ಬಯಾಲಜಿಕಲ್ ಬಿಹೇವಿಯರ್, ಅಂದರೆ ಅದರದ್ದು ಒಳಗಿದು ಮಾಲಿಕ್ಯುಲರ್ ಟೆಸ್ಟಿಂಗ್ ಕೆಲವು ಮಾರ್ಕರ್ಸ್ ಉಂಟು, ಅದನ್ನೆಲ್ಲ ಮಾಡಿ ನೋಡ್ತೇವೆ. 3ನೇದು ಮ್ಯಾಮೋಗ್ರಾಮ್ ಮಾಡಿಬಿಟ್ಟು ಆ ಬ್ರೆಸ್ಟಲ್ಲಿ ಬರೀ ಒಂದು ಕಡೆ ಇದೆಯಾ ಬೇರೆ ಕಡೆ ಇದೆಯಾ
ಸಣ್ಣದಾಗಿ ಅದೇ ಬ್ರೆಸ್ಟಲ್ಲಿ ಬೇರೆ ಕಡೆ ಎಲ್ಲಾದರೆ ಆಪೋಸಿಟ್ ಬ್ರೆಸ್ಟಲ್ಲಿ ಏನಾದರೂ ಇದೆ ಅಂತ 3 ಟೆಸ್ಟ್ ಮಾಡಿ ನೋಡ್ತೇವೆ. ಇದನ್ನ ಮಾಡಿದ ತಕ್ಷಣ ವಿ ವಿಲ್ ಹ್ಯಾವ್ ಅ ಕ್ಲಿನಿಕಲ್ ಸ್ಟೇಜ್ ಆಫ್ ದ ಡಿಸೀಸ್, ಅಂದರೆ ಕೈಯಲ್ಲಿ ಸ್ಟೇಜ್. ನೆಕ್ಸ್ಟ್ ಸ್ಟೆಪ್ CT ಸ್ಕ್ಯಾನು. ಕ್ಯಾನ್ಸರ್ ಪ್ರೂವ್ ಆದ ನಂತರ ಎದೆದು CT ಸ್ಕ್ಯಾನ್, ಇಲ್ಲ ಅಂದರೆ PET ಸ್ಕ್ಯಾನ್. ಸೊ ಅರ್ಲಿ ಸ್ಟೇಜ್ ಅಂದರೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಬಂದರೆ ಯೂಶ್ವಲಿ ನಾವು PET ಸ್ಕ್ಯಾನ್ ಕೇಳಲ್ಲ, ಯಾಕಂದರೆ ಅದು ಸ್ಪ್ರೆಡ್ ಆಗಿರೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಅದೇ ಟೈಮ್ ಅದರದ್ದು ಬಯಾಲಜಿಕಲ್ ನೇಚರ್ ಅಂದರೆ ಕೆಲವು ದುಡ್ದಿರ್ಬೋದು ಬಟ್ ಸಾಧು ಇರ್ಬೋದು, ಕೆಲವು ಸಂದಿರ್ಬೋದು ಕಠಿಣವಾಗಿರ್ಬೋದು. ಅದನ್ನು ಹೇಳೋದು ನಾವು ಬಯಾಲಜಿಕಲ್ ಬಿಹೇವಿಯರ್. ಸೊ ಯಾವ ಟೈಪ್ ಅಂತ ನಾವು ಆ ಬಯಾಪ್ಸಿ ರಿಪೋರ್ಟಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನು ಇಟ್ಕೊಂಡು CT ಸ್ಕ್ಯಾನ್ ಇಲ್ಲಾಂದರೆ PET ಸ್ಕ್ಯಾನ್ ಕೇಳ್ತೇವೆ. ಸೊ ಇದರಲ್ಲಿ ನಮಗೆ ಕಂಪ್ಲೀಟ್ ಸ್ಟೇಜ್ ಗೊತ್ತಾಗುತ್ತೆ ಪೇಷಂಟಿದು. ಆಮೇಲೆ ನಾವು ಡಿಸೈಡ್ ಮಾಡ್ತೇವೆ ಈ ಪೇಷಂಟ್ ಯಾವ ಥರ ಟ್ರೀಟ್ಮೆಂಟಿಗೆ ಹೋಗಬೇಕು. ಸೊ ಈ ಪೇಷಂಟ್ ಕೀಮೊಥೆರಪಿಗೆ ಹೋಗಬೇಕಾ, ಸರ್ಜರಿಗೆ ಹೋಗಬೇಕಾ, ಇದು ಎರಡರಲ್ಲಿ ಒಂದು ಇದು ಮಾಡ್ತೇವೆ, ಡಿಸಿಷನ್ ಮಾಡ್ತೇವೆ. ಎರಡನೇದಾಗಿ ಪೇಷಂಟಿದ್ದು ಬ್ರೆಸ್ಟ್ ಫುಲ್ಲಾಗಿ ತೆಗಿಬೇಕಾ, ಅಲ್ಲ ಬ್ರೆಸ್ಟ್ ಸೇವ್ ಮಾಡಿ ಆಪ್ರೇಷನ್ ಮಾಡಬೇಕಾ. ಮೂರನೇದು ಲಿಂಫ್ ನೋಡ್ಸ್ ಅಂತ ಇರ್ತದೆ ನಮ್ಮ ತೋಳು ಕೆಳಗಡೆ, ಎಕ್ಸಿಲಾ ಅಂತ ಹೇಳೋದು. ಅಲ್ಲಿಂದ ಆ ನೋಟ್ಸ್ ಎಷ್ಟು ತೆಗಿಬೇಕು ಅದನ್ನು ಸೆಂಟಿನಲ್ ನೋಡ್ ವರ್ಸಸ್ ಆಕ್ಸಿಲರಿ ನೋಡ್ ಡಿಸೈಡ್. ಸೆಂಟಿನಲ್ ಅಂದರೆ ಬರೀ ಅಲ್ಲಿಗೆ ಡ್ರೈನ್ ಆಗುವಂಥ ಇಂಕೆಲ್ಲ ಹಾಕಿ ಬರೀ 1-2-3 ತೆಗಿತೇವೆ, ಇಲ್ಲ ಪೂರ್ತಿ ತೆಗಿಬೇಕಾ, ಇದನ್ನು ನಾವು ಡಿಸಿಷನ್ ಮಾಡ್ತೇವೆ. ಸೊ ಡಿಸಿಷನ್ನಲ್ಲಿ ಪೇಷಂಟ್ ಕೀಮೊಥೆರಪಿಗೆ ಹೋಗ್ಬೋದು ಅಪ್ ಫ್ರಂಟ್. ಹೋದ ನಂತರ ಹೋಗೋ ಮೊದಲು ನಾವು ಆ ಟ್ಯೂಮರನ್ನು ಮಾರ್ಕ್ ಮಾಡ್ತೀವಿ. ಯಾಕೆಂದರೆ ಕೀಮೊಥೆರಪಿ ಕೊಟ್ಟ ನಂತರ ಪೂರ್ತಿ ಹೋದರೆ ನಾವು ಎಲ್ಲಿ ಹೋಗಿ ತೆಗಿಬೇಕಂತ ಗೊತ್ತಾಗಲ್ಲ, ಅದಕ್ಕೆ ಮೊದಲೇ ಮಾರ್ಕ್ ಮಾಡಿ ಇಡ್ತೇವೆ. ಆಮೇಲೆ ಕೀಮೊಥೆರಪಿ ಅಂದರೆ ಕೀಮೊಥೆರಪಿ ಹೋದ ನಂತರ 6 ಇಲ್ಲಾಂದರೆ 8 ಕೋರ್ಸ್ ಆದ ನಂತರ ಸರ್ಜರಿಗೆ ಬರ್ತಾರೆ. ಸರ್ಜರಿಗೆ ಬಂದಾಗ ವಿ ವಿಲ್ ಪ್ಲ್ಯಾನ್ ಫುಲ್ಲಾಗಿ ತೆಗೆಯೋದ, ಪಾರ್ಟಾಗಿ ತೆಗೆಯೋದ. ಅರ್ಲಿ ಸ್ಟೇಜ್ ಇಲ್ಲಾಂದರೆ ಒಳ್ಳೆ ರೆಸ್ಪಾನ್ಸ್ ಇದ್ದರೆ ಇವಾಗ ಜಾಸ್ತಿ ನಂಬರ್ ಆಫ್ ಪೇಷಂಟನ್ನು ನಾವು ಸೇವ್ ಮಾಡಿ ತೆಗಿತೇವೆ, ಬ್ರೆಸ್ಟನ್ನು ಸೇವ್ ಮಾಡ್ತೇವೆ. ಅದು ಆಪ್ಷನ್ಸ್ ಕೊಡ್ತೇವೆ ಪೇಷಂಟಿಗೆ. ಸೊ ಬ್ರೆಸ್ಟ್ ಸೇವ್ ಮಾಡಿದರೆ ಒಂದು ಬೆನಿಫಿಟ್, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ಸ್, ಕಾಸ್ಮೆಟಿಕ್ ಔಟ್ಲುಕ್, ಒಂದು ಮತ್ತು ಪ್ರೊಫೈಲ್, ಸೈಕಲಾಜಿಕಲಿ ಹ್ಯಾಪಿಯಾಗಿರ್ತಾರೆ. ಬಟ್ ಬ್ರೆಸ್ಟ್ ಸೇವ್ ಮಾಡಿದರೆ ರೇಡಿಯೋಥೆರಪಿ ಕೊಡೋದು ಮಸ್ಟ್ ಆಗ್ತದೆ. ಬ್ರೆಸ್ಟ್ ನಾವು ಪೂರ್ತಿ ತೆಗೆದಿದ್ದರೆ, ಪಾರ್ಟ್ ಆಫ್ ದ ಬ್ರೆಸ್ಟ್ ತೆಗೆದ್ರೆ ರೇಡಿಯೇಷನ್ ಆಪ್ರೇಷನ್ ನಂತರ ಹಾಕಬೇಕು ಆ್ಯಸ್ ಅ ಪಾರ್ಟ್ ಆಫ್ ಕಂಟ್ರೋಲ್. ಸೊ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ. ಕೆಲವು ಪೇಷಂಟ್ ಬೇಡ ನನಗೆ ಫುಲ್ ತೆಗೀರಿ ಅಂತ ಹೇಳುವವರು ಇದ್ದಾರೆ, ಕೆಲವರು ರಿಕ್ವೆಸ್ಟ್ ಮಾಡ್ತೇನೆ ಫುಲ್ ತೆಗಿಬೇಡಿ. ಸೊ ಆ ಡಿಸಿಷನ್ ಅದನ್ನು ಫುಲ್ ತೆಗಿಬೇಕಾ ಅಲ್ಲ ಪಾರ್ಟಾಗಿ ತೆಗಿಬೇಕಾ ಈಸ್ ಫಸ್ಟ್ ಆ ಡಿಸೀಸ್ ಕ್ರೈಟೀರಿಯಾದಲ್ಲಿ ನಾವು ಹೇಳಿಕೊಡ್ತೇವೆ. ಚಾಯ್ಸ್ ಗಿವನ್ ಟು ದ ಪೇಷಂಟ್, ದೆನ್ ದ ಪೇಷಂಟ್ ಕ್ಯಾನ್ ಡಿಸೈಡ್. ಪೇಷಂಟಿಂದ ನನಗೆ ಸೇವ್ ಮಾಡಿ ಅಂತ ಕೂತ್ರೆ ಅಲ್ಲಿ ಕಾಯಿಲೆಯನ್ನು ಫುಲ್ ಬ್ರಷ್ ತೆಗಿಬೇಕಂತ ಆದರೆ ದೆನ್ ನಮಗೆ ಅದು ಮಾಡೋಕ್ಕಾಗಲ್ಲ. ಸೊ ನಾವು ರೆಫ್ಯೂಸ್ ಮಾಡ್ತೇವೆ, ಬೇಡಮ್ಮ ನಿಮ್ಗೆ ತೊಂದರೆ ಆಗ್ಬೋದು ಮುಂದಕ್ಕೆ. ಕೆಲವು ಪೇಷಂಟ್ ನಾವು ಬ್ರೆಸ್ಟ್ ಸೇವ್ ಮಾಡ್ಬೋದು, ಬೇಡಮ್ಮ ಫುಲ್ ತೆಗಿಯೋದು ಬೇಡ ಅಂತ ಹೇಳಿದ್ರು ಅವ್ರು ಕೇಳಲ್ಲ, ಇಲ್ಲ ಡಾಕ್ಟ್ರೆ ಫುಲ್ ತೆಗೀರಿ ನಮಗೆ ಬೇಡ ಅದು. ಸೊ ಅವರ ಡಿಸಿಷನನ್ನು ನಾವು ರಿಸ್ಪೆಕ್ಟ್ ಮಾಡಿ ವಿಲ್ ಪ್ರೊಸೀಡ್. ಸೊ ಬ್ರೆಸ್ಟ್ ಫುಲ್ಲು ತೆಗೆದ್ರೂ ಪಾರ್ಟ್ ತೆಗೆದ್ರೂ ಫೈನಲ್ ರಿಸಲ್ಟ್ ಫುಲ್ ತೆಗೆದ್ರೂ ಇದು ಜಾಸ್ತಿ ವ್ಯತ್ಯಾಸ ಏನಿಲ್ಲ ರಿಸಲ್ಟ್ ಮೇಲೆ. ಪಾರ್ಟ್ ಆಗಿ ತೆಗೆದ್ರೆ ಅಂದರೆ ಬ್ರೆಸ್ಟ್ ಉಳಿಸಿ ಸರ್ಜರಿ ಮಾಡಿದರೆ ದೇರ್ ಈಸ್ 1-2%. ಆಮೇಲೆ ತಿರ್ಗಾ ಬ್ರೆಸ್ಟಲ್ಲಿ ಬರುವ ಸ್ಮಾಲ್ ವೆರಿ ರೇರ್ 1%ಗಿಂತ ಕಮ್ಮಿ ಚಾನ್ಸಸ್ ಇದೆ. ಸೊ ಅದಕ್ಕೆ ನಾವು ಫಾಲೋಅಪ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರ್ತೀವಿ ಅಂಥವರಿಗೆ. ಸೊ 3-4-5 ಇಯರ್ಸ್ ಆದ ನಂತರ ರಿಲ್ಯಾಕ್ಸ್ ಆಗ್ತೇವೆ. ಬಟ್ ವೆರಿ ರೇರ್ ಆಗಿ ತಿರ್ಗಾ ಬರುವ ಚಾನ್ಸ್ ಇದೆ, ಅದು ನಾವು ಹೇಳಿಕೊಡ್ತೇವೆ. ಓಕೆ, ಬ್ರೆಸ್ಟ್ ಸೇವ್ ಮಾಡಲಿಕ್ಕೆ ಸಾಧ್ಯವಿದೆ. ಸೊ ಎಲ್ಲ ಪೇಷಂಟಿದು ಬ್ರೆಸ್ಟ್ ಪೂರ್ತಿ ತೆಗಿಬೇಕಂತ ಏನಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಇದು ಬ್ರೆಸ್ಟ್ ಸೇವ್ ಮಾಡಿದರೆ ಅವರಿಗೆ ಚೆಸ್ಟ್ ಡಿಸ್ಕಂಫರ್ಟ್ ಎಲ್ಲ ತುಂಬ ಕಮ್ಮಿ ಆಗುತ್ತೆ. ಓವರಾಲ್ ಕ್ವಾಲಿಟಿ ಆಫ್ ಲೈಫ್ ಈಸ್ ಬೆಟರ್. ಎರಡನೇದು ಈಸ್ ಈ ಲಿಂಫ್ ನೋಡ್ಸ್ ತೆಗೆಯೋದು. ಆ ಲಿಂಫ್ ನೋಡ್ಸ್ ತೆಗೆಯೋದರಿಂದ ಟೆಕ್ನಿಕ್ ವೆರಿ ಇಂಪಾರ್ಟೆಂಟ್. ಇದರಿಂದ ಕೈ ಊತ ಬರ್ತದೆ. ತುಂಬ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ ಅವರು ಕೈ ಎಲ್ಲ ದಪ್ಪಾಗಿ ಬರ್ತಾರೆ. ಅದೇ ಅಂದರೆ ನಾವು ಫುಲ್ ಲಿಂಫ್ ನೋಡ್ಸ್ ಪೂರ್ತಿ ತೆಗೆದುಬಿಟ್ರೆ ಕೈದು ಹೋಗುವ ಸಿಸ್ಟಮ್ ಅದು ಅಲ್ಲಿಂದ ಇದಾಗ್ತದೆ, ಬ್ರೇಕ್ ಆಗ್ತದೆ. ಅದರಿಂದ ಕೈ ಊತ ಬರ್ತದೆ. ಅದರ ಮೇಲೆ ರೇಡಿಯೇಷನ್ ಹಾಕಿದ ತಕ್ಷಣ ಅದು ಡಬಲ್ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು
ಒಂದು 30 ವರ್ಷ ಹಿಂದೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಇವಾಗ ಇದರದ್ದು ಫುಲ್ ಅಂಡರ್ಸ್ಟ್ಯಾಂಡಿಂಗ್, ಅದನ್ನು ಯಾವ ಥರ ಸೇವ್ ಮಾಡಬೇಕು, ಯಾವ ಥರ ಇಂಥ ಕ್ವಾಲಿಟಿ ಆಫ್ ಲೈಫ್ ಪೇಷಂಟಿದ್ದು ಯಾವ ಥರ ಮೇಲೆ ತರಬೇಕು. ನಾವು ಫಸ್ಟ್ ನಮ್ಮ ಒಂದು 30-40 ವರ್ಷ ಹಿಂದೆ ಬರೀ ಅವರನ್ನು ಹಿಂದೆ ಅದನ್ನು ಹೇಗೆ ಕ್ಯೂರ್ ಮಾಡಿಕೊಡೋದು, ಹೇಗೆ ಅವರನ್ನು ಪೂರ್ತಿಯಾಗಿ ಕಾಯಿಲೆಯಿಂದ ಕ್ಲಿಯರ್ ಮಾಡಿಕೊಡೋದು, ಅದೇ ಒಂದು ಉದ್ದೇಶ ಇತ್ತು. ಈಗ ಅದು ಮಾತ್ರ ಅಲ್ಲ, ಪೇಷಂಟನ್ನು ಕಂಪ್ಲೀಟಾಗಿ ಕ್ಯೂರು ಮಾಡಬೇಕು. ಅದಲ್ಲದೆ ವಿ ಹ್ಯಾವ್ ಟು ಗಿವ್ ದಮ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಲೈಫ್. ನಮ್ಮ ಸರ್ಜರಿಯಿಂದ, ನಮ್ಮ ಟ್ರೀಟ್ಮೆಂಟಿಂದ 6 ತಿಂಗಳ ನಂತರ ದೇ ಶುಡ್ ಬಿ ನಿಯರ್ ನಾರ್ಮಲ್. ಬೈ 95-99% ನಾರ್ಮಲ್ ಆಗಬೇಕು. ಕೈ ಊತ ಬರಬಾರ್ದು, ಶೋಲ್ಡರ್ ಪೇನ್ ಇರಬಾರ್ದು, ಆಕ್ಸಿಲರಿ ಪೇನ್ ಇರಬಾರ್ದು. ಇದನ್ನೆಲ್ಲ ನೋಡಿಕೊಂಡು ಯಾವ ಟು ಡು. ಅದಕ್ಕೆ ಏನು ಮಾಡ್ತೇವೆ ಅಂದರೆ ಸೆಂಟಿನಲ್ ನೋಡು, ಬ್ರೆಸ್ಟ್ ಇದು ತೊಟ್ಟು ಹತ್ತಿರ ಇಂಜೆಕ್ಷನ್ಸ್ ಕೊಟ್ಟು ಆ ಬ್ರೆಸ್ಟನ್ನು ಡ್ರೈನ್ ಮಾಡುವಂಥ ಲಿಂಫ್ ನೋಡ್ಸ್ ಅದನ್ನು ಮಾತ್ರ ತೆಗೆದು ಟೆಸ್ಟಿಗೆ ಕಳಿಸ್ತೇವೆ. ಇಲ್ಲ ಅಂದರೆ ಅದು ಪ್ಲಸ್ ಪಕ್ಕದಲ್ಲಿರೋ ಒಂದು 2-3 ಮಾತ್ರ ಕಳಿಸ್ತೇವೆ. ಯಾಕಂದರೆ ಅಲ್ಲಿಗೆ ಸ್ಪ್ರೆಡ್ ಇದೆ ಇಲ್ಲ ಅಂತ ನೋಡಲಿಕ್ಕೆ. ಅಲ್ಲಿ ಸ್ಪ್ರೆಡ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ತೇವೆ. ಈಗ ಡಾಕ್ಟ್ರೇ, ಈ ಒಂದು ಸ್ತನದ ಕ್ಯಾನ್ಸರ್ಗೆ ಸರಿಯಾಗಿ ಚಿಕಿತ್ಸೆ ತಗೊಂಡಿಲ್ಲ ಅಂತ ಹೇಳಿದರೆ ಅದು ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ? ಅಂದರೆ ಎಷ್ಟು ಮಾರಣಾಂತಿಕ ಈ ಕಾಯಿಲೆ ಅನ್ನುವಂಥದ್ದು? ಅದು ಎಗೇನ್ ಬಯಾಲಜಿಕಲ್ ನೇಚರ್ ಮೇಲೆ ನಡೀತದೆ. ಕೆಲವು ಬೇಗ ಹರಡುವಂಥದ್ದಿದೆ. ಅದು ಬೇಗ ಇದಕ್ಕೆ ಶ್ವಾಸಕೋಶಕ್ಕೆ, ಮೆದುಳಿಗೆ, ಲಿವರಿಗೆ, ಬೋನ್ಸಿಗೆ ಸ್ಪ್ರೆಡ್ ಆಗಿ ಪಟ್ಪಟ್ಟಂತ ಒಂದು 1 year 2 years ಒಳಗೆ 1 year ಒಳಗೆ ದೇ ವಿಲ್ ಡೈ. ಇನ್ನು ಕೆಲವು ಸ್ವಲ್ಪ ಲೋ ಬಯಾಲಜಿ ಅವುಗಳೇನಾಗ್ತದೆ, ಸ್ಪ್ರೆಡ್ ಕಮ್ಮಿ ಆಗ್ತದೆ, ಸ್ಲೋ ಆಗಿ ಸ್ಪ್ರೆಡ್ ಆಗ್ಬೋದು. ಅಲ್ಲೇ ಬೆಳೆದು ದೊಡ್ಡದಾಗಿ ಅಲ್ಲಿ ಹುಣ್ಣಾಗಿ ಹೊಡೆದು ಸ್ಮೆಲ್ ಬಂದು ಎದೆ ಒಳಗೆ ಹಿಡಿದು ಆ ಥರ ಸಾಯ್ತಾರೆ. ಸೊ ಈಗ ಈವನ್ಸ್ ಕೆಲವೊಮ್ಮೆ ಲೇಟ್ ಸ್ಟೇಜಸ್ಸಲ್ಲಿ ಬಂದ್ರೂ ಈಗ ಟ್ರೀಟ್ಮೆಂಟ್ ಇದೆ. ಬಟ್ ಆ ಸ್ಟೇಜಲ್ಲಿ ನಾವು 100 ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡಿದರೆ ಒಂದು 20-30 ಹಿಡಿಲಿಕ್ಕೆ ಸಾಧ್ಯವಾಗುತ್ತೆ. ಎರ್ಲಿ ಸ್ಟೇಜಲ್ಲಿ ಬಂದರೆ 95% ಹಿಡಿಲಿಕ್ಕೆ ಸಾಧ್ಯ. ಸೊ ನಾವು ಆ ಎರ್ಲಿ ಸ್ಟೇಜನ್ನೇ ಹಿಡಿಬೇಕು. ಜನರಿಗೆ ನಾವು ಇದೆಲ್ಲ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡೋದು ಅಂದರೆ ಅವರು ಎಲ್ಲರಿಗೆ ಇದರದ್ದು ಒಂದು ಇನ್ಫಾರ್ಮೇಷನ್ ಇದರನ್ನು ಗೊತ್ತಿರಬೇಕು. ಗೊತ್ತಾದ ತಕ್ಷಣ ಬೇಗ ಬಂದುಬಿಟ್ಟು ತೋರಿಸ್ಬಿಟ್ಟು ಟ್ರೀಟ್ಮೆಂಟ್ ಇಲ್ಲಾಂದರೆ ಚೆಕಪ್ ನಡೆಸಿ ಟ್ರೀಟ್ಮೆಂಟ್ ಮಾಡಿಸಿ ಸಣ್ಣ ಟ್ರೀಟ್ಮೆಂಟ್ ನಾರ್ಮಲ್ ಲೈಫ್ ಕಂಟಿನ್ಯೂ ಆಗ್ಬೋದು. ಅಂದರೆ ಇದರಲ್ಲಿ ಸಂಪೂರ್ಣವಾಗಿ ಗುಣ ಆಗಿದೆ. ಡಾಕ್ಟರ್, ಈಗ ಈ ಟ್ರೀಟ್ಮೆಂಟ್ ತಗೊಂಡ ನಂತರ ಅವರು ಮತ್ತೆ ಫಾಲೋ ಅಪ್ ವಿಸಿಟ್ ಮಾಡಬೇಕಾಗತ್ತಾ ಅಥವಾ ಏನಾದರೂ ಮೆಡಿಸಿನ್ಸ್ ತಗೋಬೇಕಾಗತ್ತೆ? ಹೇಗೆ ಫಾಲೋ ಅಪ್? ಒಂದ್ಸಲ ನಾವು ಕ್ಯಾನ್ಸರ್ ಪೇಷಂಟ್ ಆದ ತಕ್ಷಣ ನಾವು ಅವರನ್ನು ಕಂಪ್ಲೀಟ್ ಅವರ ಹಿಂದೆನೇ ಇರ್ತೀವಿ. ವರ್ಷಕ್ಕೆ ಒಂದ್ಸಲ ಇಲ್ಲ 6 ತಿಂಗಳಿಗೆ, ಮೊದಲು ಫಸ್ಟ್ 1 ವರ್ಷ 3 ತಿಂಗಳಿಗೆ, ಆಮೇಲೆ 4 ತಿಂಗಳು, ಮತ್ತು 6 ತಿಂಗಳಿಗೆ ಬರ್ಲಿಕ್ಕೆ ಹೇಳ್ತೇವೆ. ಚೆಕಪ್ ಮಾಡ್ತಾ ಇದ್ದೇವೆ. ಆಮೇಲೆ ಬ್ರೆಸ್ಟ್ ಮಾತ್ರ ಅಲ್ಲ, ಬೇರೆ ಕಡೆ ನೋಡೋಕ್ಕೆ ಶುರು ಮಾಡ್ತೇವೆ. ಈ ಬ್ರೆಸ್ಟ್ ಕ್ಯಾನ್ಸರ್ ಬಂದವರಿಗೆ ಎಂಡೋಮೆಟ್ರಿಯಲ್, ಅಂಡಾಂಶ ಕ್ಯಾನ್ಸರ್ ಇಲ್ಲ ಬೇರೆ ಏನಾದರೂ ಬರ್ಬೋದಂತ ನೋಡ್ತಾ ಇರ್ತೇವೆ. ಯಾಕೆಂದ್ರೆ ನಾವು ಇವರನ್ನು ಬದುಕಿಸಿದ್ದೇವೆ, ಇನ್ನು ಅವರನ್ನು ಬಿಡಲಿಕ್ಕಿಲ್ಲ, ಫುಲ್ ಬದುಕಬೇಕು. ಅವರು 70 years ವರೆಗೂ ಬದುಕಬೇಕಂತ ನಮ್ಮಲ್ಲಿ ಇದಿರುತ್ತೆ. ಸೊ ವಿ ಕೀಪ್ ದಮ್ ಅಂಡರ್ ಫಾಲೋ ಅಪ್. ಈಗ ಈ ಒಂದು ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ನಾವು? ಕ್ಯಾನ್ಸರ್ ಕ್ಯಾನಾಟ್ ಬಿ ಪ್ರಿವೆಂಟೆಡ್ ಕಂಪ್ಲೀಟ್. ಅಂದರೆ ನಮಗೆ ಇನ್ನೂ ಅದರದ್ದು 100% ಕಾಸ್ಟ್ ಗೊತ್ತಿಲ್ಲ. ಒಂದು ಕಾಸ್ಟ್ ಗೊತ್ತಿದ್ರೆ ಪ್ರಿವೆಂಟ್ ಮಾಡ್ಬೋದು. ಈಗ ಕಾಸ್ಟ್ ಗೊತ್ತಿಲ್ಲ, ಬಟ್ ರಿಸ್ಕ್ ಫ್ಯಾಕ್ಟರ್ಸನ್ನು ನಾವು ಕಮ್ಮಿ ಮಾಡಿದರೆ ರಿಸ್ಕ್ ವಿಲ್ ಕಮ್ ಡೌನ್ ಅಷ್ಟೇ. ಬಟ್ ಕೆನಾಟ್ ಬಿ ಪ್ರಿವೆಂಟ್ ಮಾಡುವಂಥ ಚಾನ್ಸಸ್ಸೇ ಇಲ್ಲ. 40% ರಿಸ್ಕ್ ಆಫ್ ಗೆಟ್ಟಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಇನ್ ದೇರ್ ಲೈಫ್ ಟೈಮ್. ಯಾವುದು ಬ್ರಾಕಾ ಜೀನ್ಸ್ ಅಂತ ಇದೆ, ಅದು ಪಾಸಿಟಿವ್ ಇದ್ದರೆ ಚಾನ್ಸಸ್ ಇದೆ. ಸೊ ಅಂಥವರಿಗೆ ನಾವು ಮಾಡ್ಬೋದು. ಬೇರೆಯವರು ಡಯಟ್, ನಾನು ಹೇಳಿದಾಗೆ ರಿಸ್ಕ್ ಫ್ಯಾಕ್ಟರ್ಸ್ ಕೆಲವೆಲ್ಲ ನಮಗೆ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಆಗಲ್ಲ. ಪೀರಿಯಡ್ಸ್ ಬೇಗ ಸ್ಟಾರ್ಟ್ ಆಗ್ಬೋದು, 11 years 10 yearsಗೆ. ಶಾರ್ಟ್ ಸೈಕಲ್ಸ್ ಇರ್ಬೋದು. ಆಮೇಲೆ ಇವಾಗ ಕ್ಯಾರಿಯರ್ ಓರಿಯೆಂಟೆಡ್ ಆಗಿರುವಾಗ ಮದುವೆ ಆಗುವಾಗಲೇ 26-27, ಮಗು ಆಗುವ 30-31, ಹೇಗೆ ಚೇಂಜ್ ಮಾಡೋಕ್ಕಾಗುತ್ತೆ? ನೋ ಚಾನ್ಸ್. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್, early detection. ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಬೋದು. ಯು ಕ್ಯಾನ್ ಹ್ಯಾವ್ ನಾಟ್ ಟೇಕ್ ಆಲ್ಕೋಹಾಲ್, ಸಿಗರೇಟ್, ಮತ್ತು ಹೈ ಫ್ಯಾಟಿ ಫುಡ್, ಈ ಬರ್ಗರ್, ಪಿಜ್ಜಾ ದಿನ ಅದೇ ತಿಂತಾರೆ.
ಸೊ ದೀಸ್ ಆರ್ ಆಲ್ ಹಾರ್ಮ್ಫುಲ್ ಹ್ಯಾಬಿಟ್ಸ್. ವಿ ಆರ್ ಜೆನೆಟಿಕಲಿ ಇಂಡಿಯನ್ಸ್, ವಿ ಆರ್ ನಾಟ್ ಜೆನೆಟಿಕಲಿ ಕೇಪಬಲ್ ಆಫ್ ಈಟಿಂಗ್ ಅಷ್ಟು ಹೈ ಡೈರಿ ಪ್ರಾಡಕ್ಟ್ಸ್ ಆ್ಯಂಡ್ ಫುಡ್. ಸೊ ಇದನ್ನೆಲ್ಲ ನಾವು ಕೇರ್ಫುಲ್, ಮಕ್ಕಳಿಗಿಂತ ಸಣ್ಣದಿಂದಲೇ ಸ್ಟಾರ್ಟ್ ಮಾಡಬೇಕು ಫ್ಯಾಮಿಲಿಯಲ್ಲಿ. ದಿಸ್ ಇಸ್ ದ ಫ್ಯೂಚರ್. ಕ್ಯಾನ್ಸರ್ ವಿಲ್ ಬಿ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಅಟ್ ಒನ್ ಪಾಯಿಂಟ್. ಡಾಕ್ಟರ್, ಈಗ ಸಾಮಾನ್ಯವಾಗಿ ಕ್ಯಾನ್ಸರ್ ಬಂದಾಗ ಜನರ ಮನಸ್ಸಲ್ಲಿ ಬರುವಂಥ ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳಿದರೆ ಇದಕ್ಕೆ ಎಷ್ಟು ಖರ್ಚಾಗ್ಬೋದು, ಎಷ್ಟು ಕಾಸ್ಟ್ ಆಗ್ಬೋದು ಅನ್ನುವಂಥದ್ದು ಕೂಡ ಇರ್ತದೆ. ಈಗ ತಮ್ಮ ಆಸ್ಪತ್ರೆಯಲ್ಲಿ ಇದಕ್ಕೆ ಏನಾದರೂ ಯೋಜನೆಗಳೇನಾದರೂ ಇದೆಯಾ? ಸರ್ಕಾರಿ ಕರೆ ಯೋಜನೆ ಇದೆ, ಆಯುಷ್ಮಾನ್ ಭಾರತ್ ಸ್ಕೀಮ್ ಇದೆ. ಬೇಸಿಕ್ ಟ್ರೀಟ್ಮೆಂಟ್ ಇದರಲ್ಲಿ ಬಂದು ಬರುತ್ತೆ. ಯಾಕಂದರೆ ಕೀಮೊಥೆರಪಿ ಬರ್ಬೋದು. ಈಗ ಹೊಸ ಡ್ರಗ್ಸ್ ಕೆಲವೆಲ್ಲ ಟಾರ್ಗೆಟೆಡ್ ಥೆರಪೀಸ್ ಎಲ್ಲ ಉಂಟು, ಅದೆಲ್ಲ ತುಂಬ ಕಾಸ್ಟ್ಲಿ ಅದು. ಸೊ ಅದು ಸರ್ಕಾರ ಕೊಡ್ತಾ ಇಲ್ಲ. ಮತ್ತು ಈಗ ರೀಕನ್ಸ್ಟ್ರಕ್ಟಿವ್ ಟೆಕ್ನಿಕ್ಸ್ ಇದಕ್ಕೆಲ್ಲ ಏನು ಕೊಡಲ್ಲ. ದೇ ಹ್ಯಾವ್ ಟು ರಿವೈವ್ ಇಟ್. 15 ವರ್ಷ ಹಿಂದೆ ಹಾಕಿದ ರೇಟ್ಸು 15 ವರ್ಷ ಹಾಕಿದ್ದು ಸಿಸ್ಟಮನ್ನು ರಿವೈಸೇ ಮಾಡಿಲ್ಲ. ಡಾಕ್ಟರ್, ಈಗ ಈ ಒಂದು ಕ್ಯಾನ್ಸರ್ ಬಗ್ಗೆ, ಇದರ ಒಂದು ಜಾಗೃತಿಯ ಬಗ್ಗೆ ತಾವು ನಮ್ಮ ಕೇಳುಗರಿಗೆ ಏನಾದರೂ ಹೇಳೋದಾದರೆ ಏನು ಹೇಳ್ತೀರಾ? ಕ್ಯಾನ್ಸರಿಗೆ ಹೆದರಬೇಡಿ. ಮೊದಲಿನ ಹಂತದಲ್ಲಿ ನಾವು ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಮಾಡೋ ಹಾಗೆ ನಾವು ಅರ್ಲಿ ಡಿಟೆಕ್ಷನಿಗೆ ತುಂಬ ಇದು ಮಾಡಬೇಕು. ಅರ್ಲಿ ಡಿಟೆಕ್ಷನ್ ಆದ ತಕ್ಷಣ 95% ಚಾನ್ಸ್ ಆಫ್ ಕ್ಯೂರ್. ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಬೇಕು, ಕರೆಕ್ಟ್ ಪ್ಲೇಸಿಗೆ ಹೋಗಿ ಸ್ಟ್ಯಾಂಡರ್ಡೈಸ್ ಟ್ರೀಟ್ಮೆಂಟ್ ಅಂತ ತಗೋಬೇಕು. ಇಷ್ಟೊತ್ತು ಈ ಸ್ತನದ ಕ್ಯಾನ್ಸರ್ ಕುರಿತು ನಮಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.